ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ ಗೌಡ. ಇವತ್ತಿನ ಲಾಗ್ ಬಂದು ನಾನು ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಪ್ಪ ಅಂದರೆ ಬ್ರಿಡ್ಜ್ ಕೆಳಗಡೆ ಹೋಟ್ಲ್ ಹಾಕ್ತೀನಲ್ಲ, ಅಲ್ಲಿ ಬಿಸ್ನೆಸ್ ಎಲ್ಲ ಮುಗೀತು. ಈಗ ಇಲ್ಲಿಂದ ಮನೆಗೆ ಹೋಗ್ತಾ ಇದ್ದೀನಿ, ಅಲ್ಲಿ ನಮ್ಮ ಹೋಟ್ಲ್ ಹತ್ರ, ಮೇನ್ ಹೋಟ್ಲ್ ಹತ್ರ. ಈಗ ಅಲ್ಲಿಗೆ ಹೋಗಿ ಕೆಲಸಗಳೆಲ್ಲ ಸ್ವಲ್ಪ ಐತೆ. ಈಗಲಪ್ಪ ಇಲ್ಲಿಂದ ಹೋಗೆಲ್ಲ ಪಾತ್ರೆ ತೊಳಿಬೇಕು, ಏನೇನೈತೆ ನೋಡೋಣ. ಇವತ್ತಿನ ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಇದ್ರೇ ನಮಗೂ ವಿಡಿಯೋ ಮಾಡೋಕ್ಕೆ ತುಂಬ ಖುಷಿ, ಎನರ್ಜಿ ಎಲ್ಲ ಸಿಗುತ್ತೆ. ಇವತ್ತು ಏನಾಗೈತೆ ಅಂದರೆ ಬೆಳಗ್ಗೆನೆ ತುಂಬ ಬೇಜಾರಾಗ್ತೈತೆ. ಬಾಯಿಗೆ ಕೆಟ್ಗೆಡ್ದಾಗೆಲ್ಲ ಬೈದಾಕ್ಬಿಡೋಣ ಅನಿಸ್ತೈತೆ, ಅಷ್ಟು ಇದಾಗ್ತೈತೆ. ಲಾಸ್ಟ್ ವೀಡಿಯೋದಲ್ಲಿ ನೀವೇ ನೋಡಿದಾಗೆ ಅಂದರೆ ನಮ್ಮ ಅಂಕಲ್ ಒಬ್ರದ್ದು ಕಂಪ್ನಿ ಓಪನಿಂಗ್ ಇತ್ತು, ಅಲ್ಲಿ ಹೋಗಿದ್ದೋ. ಡೈಲಿ ಗಾಡಿನ ಬೈಕ್ನ ಒಳಗಡೆ ಹಾಕ್ಬಿಟ್ಟು ಗೇಟ್ ಲಾಕ್ ಮಾಡ್ತೀನಿ, ಏನು ಪ್ರಾಬ್ಲಮ್ ಇದ್ದಿಲ್ಲ. ನೈಟ್ ಬಂದಿದ್ದೆ 1 ಗಂಟೆ, ಅಲ್ಲಿಂದ 1 ಗಂಟೆಗೆ ಬಂದಿದ್ದೆ. ಅವಾಗ ಮಾಡಿದಾರ ಇಲ್ಲ ಗೇಟ್ ಲಾಕು ಕೂಡ ಮಾಡಿದ್ದಿಲ್ಲ, ಬರೀ ಗೇಟ್ ಎಳೆದು ಬಿಟ್ಟಿದ್ದೆ ನಾನು, ಗಾಡಿ ಬೈಕ್ ಒಳಕ್ಕೆ ಹಾಕ್ಬಿಟ್ಟು. ಅವಾಗ ಮಾಡೋರು ಗೊತ್ತಿಲ್ಲ. ಒಂದು 300 ರೂಪಾಯಿ ಪೆಟ್ರೋಲ್ ಹಾಕ್ಸಿದೆ, ಪೆಟ್ರೋಲ್ ಎಲ್ಲ ಬಸ್ಕೊಬಿಟ್ಟವ್ರೆ. ಅದೇನು ನನ್ನ ಮಕ್ಕಳಪ್ಪ ಒಳ್ಳೆ, ಆ ಪೆಟ್ರೋಲಲ್ಲೇ ಜೀವನ ಮಾಡ್ತಾರಾ? ಆ ಪೆಟ್ರೋಲಿಂದನೇ ಜೀವನ ನಡೆಯುತ್ತೆ ಅವ್ರದ್ದು. ಆ ಪೈಪ್ ಬೇರೆ ಕಟ್ ಮಾಡಿಬಿಟ್ಟವ್ರೆ. ಈಗ ಇಲ್ಲಿ ಕ್ಲೋಸ್ ಮಾಡ್ಕೊಂಡೆಲ್ಲ ಹೋದೆ, ಬೆಳಗ್ಗೆ ಫ್ರೀ ಇದ್ದಿಲ್ಲ. ಇವಾಗ ಹೋಗ್ಬಿಟ್ಟು ಹೋಟ್ಲ್ ಹತ್ರ ಒಂದಷ್ಟು ಕೆಲಸ ಐತೆ, ಮುಗಿಸ್ಬಿಟ್ಟು ಅಲ್ಲಿಂದ ಬೈಕ್ ಎತ್ಕೊಂಡು ಗ್ಯಾರೇಜ್ಗೆ ಹೋಗಿ ಪೈಪ್ ಹಾಕ್ಸ್ಕೊ ಬರಬೇಕು. ಸರ್ಕಲಲ್ಲೇ ಇರೋದು ಗ್ಯಾರೇಜು. ಇರೋ ಪೆಟ್ರೋಲಲ್ಲಿ ಆಗುತ್ತೆ, ಸ್ವಲ್ಪ ಹೋಗ್ಬೋದು. ಯಾವನು ನಾನು ತಿರ್ಕೊಂಡು ನೋಡ್ಕೊಂಡಿದ್ದೆ ನೋಡಿ, ಯಾರು ಇವನು? ನನ್ನ ಮಗ ಅವನು ಸುತ್ತ ಒಂದು ರೌಂಡ್ ಬರ್ತಾವನಪ್ಪ. ಹಿಂಗಾನು ಬಂದ, ನೋಡ್ಕೊಂಡು ಮುಂದೆ ಹೋದ, ತಿರ್ಗ ಹಿಂದೆ ಹೋದ. ಈಗ ಹಿಂದೆಯಿಂದ ಬರ್ತಾವನೆ, ಎಲ್ಲ ಗೊತ್ತಿಲ್ಲ. ನನ್ನ ಮಗ ಇರಬೇಕು. ಹಿಂಗೆ ಬೇಜಾರಾಗ್ತೈತೆ ನೋಡಿ, ಸುಮ್ಮನೆ ಒಳ್ಳೆ ತಲೆನೋವು ಗುರು. ಅದೇನು ನನ್ನ ಮಕ್ಕಳಪ್ಪ, ಒಳ್ಳೆ ಪೆಟ್ರೋಲಲ್ಲೇ ಜೀವನ ಮಾಡಿ ಪೆಟ್ರೋಲಲ್ಲೇ ಬದುಕೋತಾರ, ಆಡ್ತಾರೆ. ಮಾಡೋಕ್ಕಾಗಲ್ಲ, ಇನ್ನೇನು ಮಾಡ್ತೀರಾ? ಈಗ ಹೋಗಿ ಮಾಡಿಸ್ಬೇಕು. ಬಟ್ ನೆಕ್ಸ್ಟ್ ಟೈಮಿಂದ ಅದೇ ಬೈಕ್ನ ಒಳಗಡೆ ಹಾಕಬೇಕು. ಇನ್ ಕೇಸ್ ಹೊರಗಡೆ ಹೋದರೆ ಹಿಂಗೆ ಏನೇನು ಲೇಟ್ ಆಗುತ್ತೆ, ಬರೋಣ ಬೇಗ ಅಂತ ಅಂದ್ಕೊಂಡು ಹೋದೆ. ಟೈಮ್ ಆಗ್ಬಿಡ್ತು, ಟೈಮ್ ಆಗೋದೇ ಗೊತ್ತಾಗ, ಡೋರೇ ಬಿದ್ದಿಲ್ಲ ನೋಡಿ. ಯಾಕೆಂದರೆ ಸೌಂಡ್ ಬರುತ್ತೆ, ನಾಯ್ಸು. ನಾನು ಏನಿದು ಸೌಂಡ್ ಬರ್ತಾಯಿದ್ದಲ್ಲ ಅಂತ ಹಾಕ್ತೀನಿ ರೀ. ನಮ್ಮದು ಸ್ಮೂತಾಗೆಲ್ಲ ಬೀಳೋದು ಡೋರು, ಹಂಗೆ ರಫಾಗಿ ಹಾಕಬೇಕು. ರಫಾಗಿ ಹಾಕಿದ್ರೆ ಡೋರ್ ಬೀಳೋದು, ಇಲ್ಲಾಂದ್ರೆ ಡೋರ್ ಬೀಳಲ್ಲ. ಇವತ್ತು ವೆದರೇ ಸರಿ ಇಲ್ಲ ಗುರು. ಎಂಜಿನ್ ಕೆಲಸನ ಇದು? ಏನು ಕೆಲಸ ಮಾಡ್ತಿರೋದು ಇದು? ಹಾಂ, ಹಾಂ ಅಷ್ಟೇ, ಪೈಪ್ ಅಷ್ಟೇ. ಇವತ್ತೊಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಟೈಮ್ ಆಲ್ರೆಡಿ 11 ಗಂಟೆ ಆಗ್ಬಿಟ್ಟೈತೆ. ಕೆಲಸ ಅವು ಇವು ಅಂದ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇವಾಗ ಎಲ್ಲ ಕ್ಲೋಸ್ ಮಾಡಿ ಆಗೈತೆ. ಇನ್ನು ಮನೆಗೆ ಹೋಗಿ ನನ್ನ ಹೆಂಡತಿ ಕಾಯ್ತಾಳೆ ಪಾಪ, ಅಡುಗೆ ಎಲ್ಲ ಮಾಡಿಕೊಂಡು. ಇವಾಗ ಹೋಗಿ ಊಟ ಮಾಡಿಬಿಟ್ಟು ಇಬ್ಬರು ಮಲ್ಕೋಬೇಕು. ಟೈಮು ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಗುರು. ಟೈಮು ಆಲ್ರೆಡಿ ಈಗಿನ 11:15. ಕೆಲಸ ನಾನು ಒಂದು 10 ಗಂಟೆಲಿ ಅಂದ್ಕೊಂಡಿತ್ತು, ಒಂದು 20 ನಿಮಿಷದಲ್ಲಿ ಕ್ಲೋಸ್ ಮಾಡ್ಕೊಂಡು ಹೋಗೋಣ ಅಂತ. ಎಲ್ಲ ಕ್ಲೋಸ್ ಮಾಡಿ ಯಾರೋ ಒಂದು ಇಬ್ಬರು ಮತ್ತೆ ಕಸ್ಟಮರ್ ಬಂದರು, ಅವ್ರಿಗೆ ಎಗ್ ರೈಸ್ ಹಾಕ್ಕೊಟ್ಟು ಸುಸ್ತಾಗ್ತೈತೆ. ಹಂಗೆ ನನಗಂತೂ ಅದೊಂದು ಬೇಜಾರೈತೆ. ಗಾಡಿ ಇವತ್ತು ಬೋಳಿ ಮಕ್ಕಳು ಗಾಡೀಲಿ ಪೆಟ್ರೋಲ್ ಬಸ್ ಹೋಗಿದ್ರಲ್ಲ ಅಂತ, ಅದಕ್ಕೆ ಇವಾಗ ಗಾಡಿ ಒಳಗಡೆ ಹಾಕಬೇಕು. ಈ ಥರ ಹಾಕ್ಸಿದ್ದೀನಿ ನೋಡಿ ಇವಾಗ ಪೈಪು.
ಈ ಪೈಪ್ ಹಾಕ್ಕೊಟ್ಟವ್ರು ಇವಾಗ. ಇಲ್ಲಿ ಬಂದು 2 ಗಾಡಿ ಪಾರ್ಕ್ ಮಾಡ್ತಾರೆ. ಇನ್ನು ನಾನು ಇಲ್ಲ ಹಾಕಿದ್ರೆ ಇನ್ನು ಒಬ್ಬರು ಹಿಂಗೆ ಓಡಾಡ್ಬೋದು. ಈ ಗಾಡಿ ಒಳಗಡೆ ಪಾರ್ಕ್ ಮಾಡಿ ಲಾಕ್ ಮಾಡಿಕೊಂಡು ಹೋಗಬೇಕು. ಎಲ್ರಿಗೂ ಈ ವಿಡಿಯೋ ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಹಿಂಗೆ ಇದ್ದರೆ ಇನ್ಸ್ಟಾಗ್ರಾಮಲ್ಲಂತೂ ಖುಷಿ ಆಗ್ತೈತೆ. ಈಗ ಇನ್ಸ್ಟಾಗ್ರಾಮ್ ಚೆನ್ನಾಗಿ ಗ್ರೋ ಆಗ್ತೈತೆ, ಅಕೌಂಟು ವೀಡಿಯೋಸ್ಗಳು ಚೆನ್ನಾಗಿ ಹೋಗ್ತೈತೆ, ಫಾಲೋವರ್ಸ್ ಎಲ್ಲ ಬರ್ತಿದ್ದಾರೆ. ಫೇಸ್ಬುಕ್ಕು ಚೆನ್ನಾಗಿ ಹೋಗ್ತಿದೆ. ಯೂಟ್ಯೂಬೇ ಸ್ವಲ್ಪ ಯಾಕೆಂದರೆ ನನ್ನ ಕೆಲಸನೇ ತುಂಬ ವೀಡಿಯೋಗಳು ಜಾಸ್ತಿ ನಾನು ಇನ್ನೂ ಹಾಕಿಲ್ಲ. ಅದಕ್ಕೆ ಇವಾಗ ಡೈಲಿ ವೀಡಿಯೋಗಳು ಮಾಡಿ ಹಾಕ್ತಾ ಇರೋದು, ಶಾರ್ಟ್ಸ್ ಎಲ್ಲ ಹಾಕ್ತಾ ಇರೋದು. ಯೂಟ್ಯೂಬಲ್ಲಿ ತುಂಬ ಸಪೋರ್ಟ್ ಮಾಡಿ, ಏಕೆಂದರೆ ನನ್ನ ಮೇನ್ ಕಾನ್ಸೆಪ್ಟೇ ಯೂಟ್ಯೂಬು. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.